ಹೊರಟವರಿಗೆ ಬಿಗ್ ಶಾಕ್. ಚುನಾವಣೆಗೆ 4,000ಕ್ಕೂ ಹೆಚ್ಚಿನ ಸರ್ಕಾರಿ ಬಸ್ಗಳನ್ನ ಬಳಕೆ ಮಾಡಲಾಗಿದೆ. ಮೆಜೆಸ್ಟಿಕ್ ನಲ್ಲಿ ಬಸ್ ಸಿಗದೆ ಪ್ರಯಾಣಿಕರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಈಗ ಬಸ್ ಇಲ್ಲ, ನಾವು ಊರಿಗೆ ಹೇಗೆ ಹೋಗೋದು, ಮತವನ್ನ ಹೇಗೆ ಚಲಾಯಿಸೋದು ಅಂತ ಹೇಳಿ ಮತದಾರರು ಈಗ ಪ್ರಶ್ನೆಯನ್ನ ಕೇಳ್ತಾರೆ, ಪ್ರಯಾಣಿಕರು ಪ್ರಶ್ನೆಯನ್ನ ಕೇಳ್ತಾರೆ. ಯಾಕಂದ್ರೆ ಆಲ್ರೆಡಿ ಅನೇಕ ಅಭ್ಯರ್ಥಿಗಳು ಅವರ ಪರವಾಗಿ ಮುಖಂಡರುಗಳು ಬಸ್ಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಅಡ್ವಾನ್ಸ್ ಬುಕಿಂಗ್ ಅನ್ನ ಮಾಡ್ಕೊಂಡು ಅನೇಕ ಬಸ್ಗಳು ಈಗ ತಮ್ಮ ಮತದಾರರನ್ನ ಬೆಂಗಳೂರಲ್ಲಿ ಇರ್ತಾರಲ್ಲ, ಬೇರೆ ಬೇರೆ ಭಾಗದಿಂದ ಬಂದಿರುವಂತಹ ವಲಸಿಗರು ಆಗಿರ್ಬೋದು ಅಥವಾ ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇರುವಂತವರು, ಅವರನ್ನ ಕರ್ಕೊಂಡು ಹೋಗಿ ತಾವು ಮತವನ್ನ ಚಲಾಯಿಸಬೇಕು, ತಮ್ಮ ಪರವಾಗಿ ಅವರು ಮತ ಚಲಾಯಿಸಬೇಕು ಅಂತ ಹೇಳಿ ಅಭ್ಯರ್ಥಿಗಳು ಈಗಾಗಲೇ ಬಸ್ಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ. ಕಳೆದ ಬಾರಿಯ ಎಲೆಕ್ಷನ್ ಅಲ್ಲೂ ಇಂಥದ್ದೇ ಆಗಿತ್ತು. ಇವತ್ತು ರಾತ್ರಿ ಅಂತೂ ಈಗಾಗಲೇ ಜನ ಪರದಾಟವನ್ನ ಮಾಡೋ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ರಾತ್ರಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಈ ಭಾಗದಲ್ಲಿ ಈಗಾಗಲೇ ಬೆಳಗ್ಗಿನಿಂದ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಸಂಜೆಯ ಮೇಲೆ ಯಾವ ರೀತಿಯ ಪರಿಸ್ಥಿತಿ ಇರಬಹುದು, ಜನ ಎಷ್ಟು ಪರದಾಟವನ್ನ ಮಾಡಬಹುದು ಅನ್ನೋದನ್ನ ನಾವು ಈಗಲೇ ಅಂದಾಜು ಮಾಡಬಹುದು. ಈ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಕಡೆ ಈಗಾಗಲೇ ಬಿಎಂಟಿಸಿ ಬಸ್ಗಳ ಸೇವೆಯನ್ನ ನೀಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಆಲ್ರೆಡಿ ನಾವು ನೋಡ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ, ಬಸ್ಗಾಗಿ ಜನ ಕಾಯ್ತಾ ಇದ್ದಾರೆ, ಪರದಾಟವನ್ನ ಮಾಡ್ತಿದ್ದಾರೆ. ಅಲ್ಲಿ ಪರದಾಡುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಲಾಗಿರೋದನ್ನ ನೋಡ್ತಾ ಇದೀವಿ. ಬೆಂಗಳೂರಿಂದ ಬೇರೆ ಜಿಲ್ಲೆಗಳಿಗೆ ಹೋಗೋ ಬಸ್ಗಳಿಗೆ ಡಿಮ್ಯಾಂಡ್ ಇದೆ. ಇಂದು ರಾತ್ರಿಗೆ ಬಹುತೇಕ ಬಸ್ಗಳು ಕಂಪ್ಲೀಟ್ ಬುಕ್ ಆಗಿವೆ. ವಿವಿಧ ಪಕ್ಷಗಳ ಮುಖಂಡರಿಂದಲೂ ಹಲವು ಬಸ್ಗಳು ಬುಕ್ ಆಗಿದೆ. ವಲಸೆ ಕಾರ್ಮಿಕರಿಗೆ ಪ್ರತ್ಯೇಕ ಬಸ್ ವ್ಯವಸ್ಥೆ ಮಾಡಿದ್ದಾರೆ ಕೆಲ ಅಭ್ಯರ್ಥಿಗಳು. ನಾಳೆ ಮತದಾನ ಇರುವ ಹಿನ್ನೆಲೆಯಲ್ಲಿ ವಿಶೇಷ ರೈಲು ಸೇವೆಯನ್ನ ನೀಡಲಾಗುತ್ತೆ. ಕರಾವಳಿ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕಕ್ಕೆ ರೈಲು ಸೇವೆಯನ್ನು ಒದಗಿಸಲಾಗುತ್ತೆ. ಈ ಹಿನ್ನೆಲೆಯಲ್ಲಿ 3 ವಿಶೇಷ ರೈಲು ಸೇವೆ ಇರಲಿದ್ದು ಕೆಲ ರೈಲುಗಳಿಗೆ ಹೆಚ್ಚುವರಿ ಬೋಗಿಯನ್ನ ಕೂಡ ಅಳವಡಿಸಲಾಗುತ್ತೆ. ಆಲ್ರೆಡಿ ಅಂತಹ ಒಂದು ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಸರ್, ಎಂವಿ ಟರ್ಮಿನಲ್ ನಿಂದ ಬೆಳಗಾವಿಗೆ ವಿಶೇಷ ರೈಲು ಸೇವೆ ಇರಲಿದ್ದು ಯಶವಂತಪುರ, ಮುರುಡೇಶ್ವರದ ನಡುವೆ ವಿಶೇಷ ರೈಲು ಸೇವೆ ಇರುತ್ತೆ. ಹಾಗೆ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದಿಂದ ಬೀದರ್ಗೆ ರೈಲು ಸೇವೆಯನ್ನ ನೀಡಲಾಗುತ್ತೆ. ಈಗಾಗಲೇ ಬಸ್ಗಳ ವ್ಯವಸ್ಥೆಯನ್ನ ನಾವು ನೋಡಿದ್ವಿ. ಈ ಹಿನ್ನೆಲೆಯಲ್ಲಿ ಈಗ ಜನ ತಮ್ಮ ತಮ್ಮ ಊರುಗಳಿಗೆ ಹೋಗಿ ಮತವನ್ನ ಚಲಾಯಿಸಬೇಕು ಅನ್ನುವ ಕಾರಣಕ್ಕಾಗಿ ಈಗ ಈ ರೀತಿಯ ಒಂದು ವಿಶೇಷವಾದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಂಜನ್ ಈಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜನ್, ಪ್ರತಿ ಎಲೆಕ್ಷನ್ ಅಲ್ಲಿ ನಾವು ಈ ರೀತಿಯಾದ ದೃಶ್ಯಗಳನ್ನು ಗಮನಿಸ್ತೀವಿ, ಆದ್ರೆ ಸರ್ಕಾರ ಈಗ ಒಂದಷ್ಟು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗತ್ತಲ್ವಾ? ಜನ ಪರದಾಟವನ್ನ ಮಾಡುವಂತಹ ಸಂದರ್ಭದಲ್ಲಿ ತಕ್ಕ ಬೇರೆ ವ್ಯವಸ್ಥೆ ಏನಾದ್ರೂ ಆಗಿದೆಯಾ? ಬೆಳಗ್ಗಿನಿಂದಲೇ ಈ ಸ್ಥಿತಿ ಅಂತ ಹೇಳಿದ್ರೆ ಇನ್ನು ಇವತ್ತು ರಾತ್ರಿ ಹೇಗಿರಬಹುದು ಸಿಚುವೇಶನ್ ಅಂತ ಹೇಳಿ ಪ್ರಯಾಣಿಕರು ಏನೋ ಅಸಮಾಧಾನವನ್ನ ಹೊರ ಹಾಕ್ತಿದ್ದಾರೆ. ಖಂಡಿತ ನವೀನ, ನಾಳೆ ನವಿತಾ ಜೈನ್, ನಾಳೆ ಏನು ಮತದಾನ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಮೆಜೆಸ್ಟಿಕ್ ನಿಂದ ತಮ್ಮ ಊರುಗಳಿಗೆ ಪ್ರಯಾಣಿಕರು ತೆರಳುತ್ತಿದ್ದಾರೆ. ನಾಳೆ ಮತದಾನ ಮಾಡಲೇಬೇಕು, ಮತದಾನ ಮಾಡುವುದು ನಮ್ಮ ಹಕ್ಕಿನ ಜೊತೆ ಕರ್ತವ್ಯ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬೆಂಗಳೂರನ್ನ ಬಿಟ್ಟು ತಮ್ಮ ತಮ್ಮ ಸ್ವಕ್ಷೇತ್ರಗಳಿಗೆ ಹೋಗಿ ಮತದಾನ ಮಾಡೋಕೆ ಮುಂದಾಗ್ತಿದ್ದಾರೆ. ಆದ್ರೆ ಇಲ್ಲಿ ಸಮಸ್ಯೆ ಆಗ್ತಿರುವಂತದ್ದು, ತಮ್ಮ ತಮ್ಮ ಊರುಗಳಿಗೆ ಹೋಗೋಕೆ ಬಸ್ನ ವ್ಯವಸ್ಥೆ ಸರಿಯಾಗಿಲ್ಲ. ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿಯಲ್ಲಿ ಕೂಡ ಬಸ್ ಶಾರ್ಟೇಜ್ ಇರುವಂತದ್ದು. ಈಗಾಗಲೇ ಕೆಎಸ್ಆರ್ಟಿಸಿ ಕಡೆಯಿಂದ ಸುಮಾರು 8,100 ಬಸ್ಗಳಿದೆ. ಅದರಲ್ಲಿ ಸುಮಾರು 4,000 ಬಸ್ಗಳನ್ನ ಚುನಾವಣಾ ಆಯೋಗ ಬಳಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳ ಶಾರ್ಟೇಜ್ ಆಗಿದೆ. ಇದಕ್ಕೆ ಪರ್ಯಾಯವಾಗಿ ಈಗ ಬಿಎಂಟಿಸಿ ಬಸ್ಗಳನ್ನ ನಿಯೋಜನೆ ಮಾಡ್ತಿರುವಂತದ್ದು ನೋಡ್ತಿರ್ಬೋದು ದೃಶ್ಯಾವಳಿಯಲ್ಲಿ. ಬಸ್ಗಳ ಮುಂಭಾಗದಲ್ಲಿ ಶಿವಮೊಗ್ಗ ಅನ್ನುವಂತಹದನ್ನ ಬರೆದಿದ್ದಾರೆ. ಸೊ ಇದೇ ರೀತಿಯಾಗಿ ಸುಮಾರು 150 ಬಿಎಂಟಿಸಿ ಬಸ್ಗಳನ್ನ ನಿಯೋಜನೆ ಮಾಡಿದ್ದಾರೆ. ಸದ್ಯಕ್ಕೆ ಇವತ್ತು ಸಂಜೆ ಅಂದ್ರೆ 6:30, 7 ಗಂಟೆಯ ಹೊತ್ತಿಗೆ ಮತ್ತಷ್ಟು ಇಲ್ಲಿ ರಶ್ ಆಗುವಂತ ಸಾಧ್ಯತೆ ಇದೆ. ಜನರು ಕೂಡ ಬಸ್ಗೋಸ್ಕರ ಕಾಯುವಂತ ಪರಿಸ್ಥಿತಿ ಎದುರಾಗುತ್ತೆ. ಯಾಕಂದ್ರೆ ಈಗಾಗಲೇ ನಾನು ಹೇಳಿದಾಗೆ ಬಸ್ ಶಾರ್ಟೇಜ್ ಇರುವಂತದ್ದು. ಜೊತೆಗೆ ಪ್ರಯಾಣಿಕರು ಕೂಡ ಏನು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇರಬಹುದು, ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ ಇರಬಹುದು, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇರಬಹುದು, ಇಲ್ಲಿ ಕೂಡ ಬಸ್ ಶಾರ್ಟೇಜ್ ಇರುವಂತದ್ದು. ಅಲ್ಲಿ ಕೂಡ ಪ್ರಯಾಣಿಕರು ಸಾಕಷ್ಟು ಬಸ್ ಇಲ್ಲದೆ ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಏನು ಬಿಎಂಟಿಸಿ ಬಸ್ ಬರುತ್ತೆ, ಆ ಒಂದು ಬಿಎಂಟಿಸಿ ಬಸ್ಗಳಿಗೆ ನೇರವಾಗಿ ಜನರು ಹತ್ತುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂತೇಳಿದ್ರೆ ಬಸ್ ಅಲ್ಲಿ ಸೀಟ್ ಸಿಗೋದಿಲ್ಲ ಅನ್ನುವಂತ ಕಾರಣಕ್ಕಾಗಿ ಜನರು ಬಿಎಂಟಿಸಿ ಬಸ್ ಅನ್ನ ಮೊರೆ ಹೋಗ್ತಿರುವಂತದ್ದು. ಇದೀಗ ಈ ಒಂದು ಬಸ್ ಇದೆಯಲ್ಲ, ಈ ಬಸ್ ಅನ್ನ ಈಗ ಶಿವಮೊಗ್ಗಕ್ಕೆ ಬಿಡುವಂತ ಬಸ್ ಇದಾಗಿರುತ್ತೆ. ಈಗಾಗಲೇ ಎಲ್ಲರೂ ಕೂಡ ಏನು ರಿಸರ್ವೇಶನ್ ಮಾಡಿರ್ತಾರೆ, ಅವ್ರಿಗೆ ಕೂಡ ಸೀಟ್ ಸಿಗ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಜನರು ನೇರವಾಗಿ ಮೆಜೆಸ್ಟಿಕ್ ನ ಬಳಿಗೆ ಬಂದು ಬಸ್ ಅನ್ನ ಹತ್ತುವಂತ ಕೆಲಸವನ್ನ ಮಾಡ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಿರ್ಬೋದು ಸುಮಾರು 150 ಬಿಎಂಟಿಸಿ ಬಸ್ಗಳನ್ನ ನಿಯೋಜನೆ ಮಾಡಿರುವಂತದ್ದು. ಸುಮಾರು 1, 2, 3, 4 ಗಂಟೆ ಕೂಡ ಕಾಯುವಂತವರು ಕೂಡ ಇಲ್ಲಿದ್ದಾರೆ. ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಇವಾಗ ಅಲ್ಲಿನ ಪ್ರಯಾಣಿಕರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಬಹುದಾ? ಹಾಗೆ ಈಗ ಟಿಕೆಟ್ ಅಲ್ಲಿ ಏನಾದ್ರೂ ಜಾಸ್ತಿ ಬೆಲೆ ಕೊಟ್ಟು ಹೋಗುವಂತಹ ಸಂದರ್ಭ ಏನಾದ್ರೂ ಕಂಡು ಬರ್ತಾ ಇದೆಯಾ, ಹೇಗೆ?
ಖಂಡಿತ ಈಗಾಗಲೇ ನೀವೇನು ಹೇಳಿದ್ರಿ ಟಿಕೆಟ್ ಅಂದ್ರೆ ಈಗ ಬಸ್ ಇಲ್ದಿರೋ ಕಾರಣ ಖಾಸಗಿ ಬಸ್ಗಳು ಒಂದು ಸುಲಿಗೆಯನ್ನ ಮಾಡೋಕೆ ಮುಂದಾಗಿದೆ. ಈಗಾಗಲೇ ಏನು 800 ರೂಪಾಯಿ 900 ರೂಪಾಯಿ ಇದ್ದಂತ ಟಿಕೆಟ್ಗಳು ಏಕಾಏಕಿಯಾಗಿ 3,000 ರೂಪಾಯಿ ಟಿಕೆಟ್ ಕೂಡ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಖಾಸಗಿ ಬಸ್ ಮಾಲೀಕರು ಕೂಡ ಸುಲಿಗೆ ಮಾಡೋಕೆ ಮುಂದಾಗಿರುವಂತದ್ದು. ಇವರೆಲ್ಲ ಕೂಡ ಶಿವಮೊಗ್ಗಕ್ಕೆ ತೆರಳುವಂತಹ ಪ್ರಯಾಣಿಕರಿದ್ದಾರೆ, ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ಎಲ್ಲಿಗೆ ಹೋಗ್ತಿದ್ದೀರಾ ಸರ್ ನೀವು? ಸರ್ ತಿಟ್ಟೂರು ಏನಕ್ಕೆ ಮತದಾನ ಮಾಡಕ್ ಹೋಗಿ ವೋಟ್ ಮಾಡಕ್ ಹೋಗ್ತಿದ್ದೀರಾ? ಮಾಡಕ್ಕೆ ಹೋಗ್ತೀವಿ ಸರ್. ಸೊ ಎಷ್ಟು ಗಂಟೆಯಿಂದ ಬಸ್ಗೋಸ್ಕರ ವೈಟ್ ಮಾಡ್ತಿದ್ರಿ ನೀವು? ಸುಮಾರು ಒಂದು 3 ಅವರ್ ಆಯ್ತು ಸರ್. 3 ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಬಸ್ಗಳು ಹೋಗ್ತಾನೆ ಅಂತಾರೆ, ಇನ್ನೂ ಹೋಗ್ತಾ ಇಲ್ಲ ಯಾರು. ಅದೇ ಒಂದು ಈಗ ನೋಡ್ತಾ ಇದ್ದೀವಿ ಸರ್. ಅದೆಲ್ಲ ಎಷ್ಟು ಸರ್ ಬಸ್ ಚಾರ್ಜಸ್ ಫೇರ್ ಈಗ? ಈಗ ಎಷ್ಟು ಡಿಸೈಡ್ ಏನು ಮಾಡ್ಕೊಂಡಿಲ್ಲ, ಅದು ಇನ್ನೂ ಏನು ಹೇಳಿಲ್ಲ. ಕಂಡಕ್ಟರ್ ಹೇಳ್ತಾರಂತೆ, ಅದೇ ಎಕ್ಸ್ಟ್ರಾ ಚಾರ್ಜ್ ಅಂತ. ಓಕೆ ಥ್ಯಾಂಕ್ ಯು ಸರ್. ನೋಡ್ತಿರ್ಬೋದು ದೃಶ್ಯದಲ್ಲಿ ಈಗಾಗಲೇ ಶಿವಮೊಗ್ಗಕ್ಕೆ ಹೋಗುವಂತ ಬಸ್ನ ಒಳಭಾಗದಲ್ಲಿದ್ದೀನಿ. ಇದು BMTC ಬಸ್, ಸಂಪೂರ್ಣ ಹವಾನಿಯಂತ್ರಿತ BMTC ಬಸ್ ಕೂಡ ಶಿವಮೊಗ್ಗಕ್ಕೆ ಅಂದ್ರೆ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬಸ್ನ ವ್ಯವಸ್ಥೆಯನ್ನು ಕಲ್ಪಿಸಿರುವಂತಹ ಸುಮಾರು 150 ಬಸ್ಗಳನ್ನು ಹಾಕಿದ್ದಾರೆ. ಜನರು ಕೂಡ ಪ್ರಯಾಣವನ್ನು ಬೆಳೆಸಿರುವಂತದ್ದು. ನಾನು ಮತ್ತೊಬ್ಬರು ಜನ ಹತ್ರ ಮಾತಾಡ್ತಾ ಹೋಗ್ತೀನಿ. ಸರ್ ಎಲ್ಲಿಗೆ ಹೋಗ್ತಿದ್ದೀರಾ ಸರ್? ನಾವು ಬಾಣಾವರ ಸರ್, ಅರಸೀಕೆರೆ ಬಾಣಾವರ. ವೋಟ್ ಮಾಡಕ್ ಹೋಗ್ತಿದ್ದೀರಾ? ಬಸ್ ಈಗ ರಶ್ ಆಗಿದೆ, ಬಸ್ ಇಲ್ಲ, ಎಲ್ಲರೂ ಕೂಡ ಕಾಯ್ತಿದ್ದಾರೆ. ಸೊ ನೀವು ಎಷ್ಟು ಗಂಟೆಗೆ ಆದ್ರಿ ಸರ್? ನಾವು 1.5 ಗಂಟೆಯಿಂದ ಕಾಯ್ತಾ ಇದೀವಿ. ಇವರು ಬಸ್ ಕೊಡ್ತಾ ಇಲ್ಲ. ಆಮೇಲೆ ಸೆಂಟ್ರಲ್ಲಿ ಶಿವಮೊಗ್ಗ ಡೈರೆಕ್ಟ್ ಶಿವಮೊಗ್ಗ ಸ್ಟಾಪ್ ಅಂತ ಹೇಳ್ತಾ ಇದ್ದಾರೆ. ನಾವು ಇಲ್ಲ, ಅಲ್ಲಿಂದ ತುಂಬಾ ಜನ ಇಲ್ಲಿ ಸೆಂಟ್ರಲ್ಲಿ ಹೋಗೋರಿದ್ದಾರೆ. ಯಾಕೆ ಓಟ್ ಹಾಕಕ್ ಹೋಗೋರು ಬರೀ ಶಿವಮೊಗ್ಗದವ್ರು ಮಾತ್ರ ಹೋಗೋದಾ? ಸೆಂಟ್ರಲ್ ಅಲ್ಲಿ ಇರೋರು ಹೋಗಲ್ವಾ? ಸೊ ಇವರು ಅದನ್ನ ನಾವು ಕೇಳ್ತಾ ಇದೀವಿ. ಸೊ ಇವರು ಡೈರೆಕ್ಟ್ ಶಿವಮೊಗ್ಗ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಟಿಕೆಟ್ ನ ಶಿವಮೊಗ್ಗಕ್ಕೆ 600 ರೂಪಾಯಿ, ಎಲ್ಲರೂ 600 ರೂಪಾಯಿ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಅದಕ್ಕೆ ಮಾತಾಡ್ತಾ ಇದೀವಿ. ನೋಡಿ ಅಲ್ಲಿ ತುಂಬಾ ಜನ ಇದ್ದಾರೆ ಆಲ್ರೆಡಿ. ಎಲ್ಲರೂ ನಾವಿತ್ತ ನೋಡ್ತಿರ್ಬೋದು ಆ ಭಾಗದಲ್ಲಿ ಜನರು ಟಿಕೆಟ್ ಕನ್ಫರ್ಮ್ ಆಗದೆ ಜನರು ಕೂಡ ಗಲಾಟೆ ಮಾಡ್ತಿರುವಂತಹ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿದೆ. ಜೊತೆಗೆ ಜನರು ಈಗಾಗಲೇ ಏನು ಒಂದು ಟಿಕೆಟ್ ಅನ್ನ ಪಡ್ಕೊಂಡು ನಮ್ಮ ಊರಿಗೆ ಹೋಗ್ತೀವಿ ಅಂತ ಅನ್ಕೊಂಡಿದ್ರು, ಇಲ್ಲಿ ಟಿಕೆಟ್ಗೋಸ್ಕರ ಕೂಡ ಕಾದಾಟ ನಡೀತಿರುವಂತದ್ದು. BMTC ಮತ್ತು KSRTC ಸೂಕ್ತ ಒಂದು ಕ್ರಮವನ್ನ ಕೈಗೊಳ್ಳಬೇಕಿತ್ತು. ಈಗಾಗಲೇ 150 ಬಸ್ಗಳನ್ನ ಟೆಂಪ್ರರಿಯಾಗಿ BMTC ಕಡೆಯಿಂದ ನಿಯೋಜನೆ ಮಾಡಿದ್ದಾರೆ. ಇನ್ನೂ ಕೂಡ ಬಸ್ ಶಾರ್ಟೇಜ್ ಆದ್ರೆ ನಾಳೆ ಬೆಳಗ್ಗೆ ಬೆಂಗಳೂರನ್ನ ಬಿಟ್ಟು ತಮ್ಮ ಊರುಗಳಿಗೆ ತೆರಳುವಂತ ಪ್ರಯಾಣಿಕರಿಗೆ ಬಸ್ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತೇಳಿ BMTC ಮಾಹಿತಿ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಸದ್ಯಕ್ಕೆ ಬೆಂಗಳೂರಿನಿಂದ ತಮ್ಮ ಊರುಗಳಿಗೆ ಹೋಗುವಂತಹ ಜನರು ಬಸ್ಗೋಸ್ಕರ ಪರದಾಟ ನಡೆಸ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ರಂಜನ್.